ಎಲ್ಲರಿಗೂ ನಮಸ್ಕಾರ. ಸಮತ್ವ 10ನೇ ತರಗತಿ ರಸಾಯನಶಾಸ್ತ್ರದ 2ನೇ ಅಧ್ಯಾಯ ಪರಮಾಣು ರಚನೆ ಮತ್ತು ಆವರ್ತಕ ಪಟ್ಟಿ. ಪದಾರ್ಥಗಳ ಎಲ್ಲಾ ಸ್ವಭಾವಗಳನ್ನು ಉಳಿಸಿಕೊಳ್ಳುವ ಮೂಲಭೂತ ನಿರ್ಮಾಣ ಕಣಗಳೇ ಅಣುಗಳು. ಅಣುಗಳು ಪರಮಾಣುಗಳೆಂಬ ಸೂಕ್ಷ್ಮ ಕಣಗಳಿಂದ ನಿರ್ಮಾಣಗೊಂಡಿದೆ. ಒಂದೇ ಜಾತಿಯ ಪರಮಾಣುಗಳು ಅಡಕವಾಗಿರುವ ಶುದ್ಧ ಪದಾರ್ಥಗಳನ್ನು ಮೂಲವಸ್ತುಗಳು ಎನ್ನುವರು. ವಿಭಿನ್ನ ಮೂಲವಸ್ತುಗಳ ಪರಮಾಣುಗಳು ಸೇರಿ ಉಂಟಾಗುವ ಪದಾರ್ಥಗಳು ಯೌಗಿಕಗಳಾಗಿವೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುವ ಮೂಲವಸ್ತುವಿನ ಅತ್ಯಂತ ಸಣ್ಣ ಕಣವು ಪರಮಾಣು ಆಗಿದೆ. ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಬದಿಯಲ್ಲಿ ಅಣುಗಳ ಹೆಸರು, ಇನ್ನೊಂದು ಬದಿಯಲ್ಲಿ ಅಣುವಿನಲ್ಲಿ ಅಡಕವಾಗಿರುವ ಪರಮಾಣು. ಕೆಲವು ಕಡೆಯಲ್ಲಿ ಆ ಪರಮಾಣುಗಳ ಹೆಸರನ್ನು ಬರೀಲಿಲ್ಲ, ನಾವು ಅದರ ಹೆಸರನ್ನು ಬರಿಬೇಕೀಗ. ಮೊತ್ತ ಮೊದಲಿಗೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಇದೊಂದು ಅಣು. ಇದರಲ್ಲಿ ಅಡಕವಾಗಿರುವಂತಹ ಪರಮಾಣುಗಳು ಕಾರ್ಬನ್ ಮತ್ತು ಆಕ್ಸಿಜನ್. ಎರಡನೆಯದ್ದು ನೀರು. ಇದರಲ್ಲಿ ಅಡಕವಾಗಿರುವಂತಹ ಪರಮಾಣುಗಳು ಯಾವುದು ಅಂತ ನಾವು ಬರಿಬೇಕೀಗ. ಇಲ್ಲಿ ನೀರಿನಲ್ಲಿರುವಂತಹ ಅಡಕವಾಗಿರುವಂತಹ ಪರಮಾಣು ಒಂದನೆಯದ್ದು ಹೈಡ್ರೋಜನ್. ಇನ್ನೊಂದು ಆಕ್ಸಿಜನ್. ಓಕೆ, ಇನ್ನೊಂದು ಅಣು ಆಕ್ಸಿಜನ್. ಆಕ್ಸಿಜನ್ನಲ್ಲಿ ಅಡಕವಾಗಿರುವ ಪರಮಾಣು ಆಕ್ಸಿಜನ್ನೇ ಆಗಿದೆ. ನೈಟ್ರೋಜನ್ ಅಲ್ಲಿ ಅಡಕವಾಗಿರುವಂತಹ ಪರಮಾಣು ಕೂಡ ನೈಟ್ರೋಜನೇ ಆಗಿದೆ. ಇನ್ನು ಸಕ್ಕರೆ. ಸಕ್ಕರೆಯಲ್ಲಿ ಅಡಕವಾಗಿರುವಂತಹ ಪರಮಾಣುಗಳನ್ನು ನಾವಿಲ್ಲಿ ಬರಿಬೇಕೀಗ. ಒಂದನೆಯದ್ದು ಇದರಲ್ಲಿ ಅಡಕವಾಗಿರುವಂತಹ ಪರಮಾಣುಗಳು ಒಂದನೆಯದ್ದು ಕಾರ್ಬನ್. ಎರಡನೆಯದು ಹೈಡ್ರೋಜನ್. ಮೂರನೆಯದು ಆಕ್ಸಿಜನ್. ಇನ್ನು ಕೊನೆಗಿರುವುದು ಹೈಡ್ರೋಜನ್. ಹೈಡ್ರೋಜನ್ ಅಲ್ಲಿರುವಂತಹ ಪರಮಾಣು ಹೈಡ್ರೋಜನ್ನೇ ಆಗಿದೆ. ಮೂಲ ವಸ್ತುಗಳನ್ನು ಸೂಚಿಸಲು ಉಪಯೋಗಿಸುವಂತಹ ಸಂಕ್ಷಿಪ್ತ ರೂಪವೇ ಸಂಕೇತಾಕ್ಷರ. ಸಂಕೇತಾಕ್ಷರವು ಮೂಲ ವಸ್ತುವಿನ ಒಂದು ಪರಮಾಣುವನ್ನು ಸೂಚಿಸುವುದು. ನೋಡಿ, ಇಲ್ಲೊಂದು ಪಟ್ಟಿ ಕೊಟ್ಟಿದ್ದಾರೆ. ಇದರಲ್ಲಿ ಮೂಲ ವಸ್ತುವಿನ ಹೆಸರು ಉಂಟು, ಅದರ ಸಂಕೇತಾಕ್ಷರವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಒಂದೊಂದಾಗಿ ನೋಡ್ತಾ ಹೋಗುವ. ಇಲ್ಲಿ ನೋಡಿ, ಮೊದಲಿಗೆ ಕಾರ್ಬನ್. ಕಾರ್ಬನ್ನ ಸಂಕೇತಾಕ್ಷರ ಸಿ. ಕ್ಯಾಲ್ಸಿಯಂ, ಇದರ ಸಂಕೇತಾಕ್ಷರ ಸಿಎ. ಕೊಬಾಲ್ಟ್, ಇದರ ಸಂಕೇತಾಕ್ಷರ CO. ಕ್ರೋಮಿಯಂ, ಇದರ ಸಂಕೇತಾಕ್ಷರ CO ಅಂತಾಗಿದೆ, ಕಾಣ್ತಾ ಉಂಟಲ್ಲ. ಕ್ಲೋರಿನ್, ಇದರ ಸಂಕೇತಾಕ್ಷರ Cl. ಇನ್ನು ಕೆಲವು ಮೂಲ ವಸ್ತುಗಳ ಹೆಸರನ್ನು ಅವರು ಲ್ಯಾಟಿನ್ ಹೆಸರನ್ನ ಸಂಕೇತಾಕ್ಷರವನ್ನು ಕೊಟ್ಟಿರ್ತಾರೆ. ಕೆಲವು ಮೂಲ ವಸ್ತುಗಳಿಗೆ ಲ್ಯಾಟಿನ್ ಹೆಸರಿನ ಸಂಕೇತಾಕ್ಷರವನ್ನು ಕೊಟ್ಟಿರ್ತಾರೆ. ನೋಡಿ, ಈಗ ಉದಾಹರಣೆಗೆ ಸೋಡಿಯಂ. ನಾವು ಮೊದಲು ಕಲಿತ ರೀತಿಯಲ್ಲಿ ಸೋಡಿಯಂ ಅಂದ್ರೆ ಎಸ್ ಅಂತ ಬರ್ತದೆ, ಅದರ ಸಂಕೇತಾಕ್ಷರ ಎಸ್ ಆಗ್ಬೇಕಿತ್ತು. ಆದ್ರೆ ಇದರ ಸಂಕೇತಾಕ್ಷರ NA. ಯಾಕೆ ಇದು NA ಬಂತು ಅಂದ್ರೆ ಸೋಡಿಯಂನ ಲ್ಯಾಟಿನ್ ಹೆಸರು ನೇಟ್ರಿಯಂ. ನೇಟ್ರಿಯಂನ ಅಕ್ಷರ NA ಅಂತ ಉಂಟಲ್ಲ, ಹಾಗೆ ಸಂಕೇತಾಕ್ಷರ NA. ಪೊಟ್ಯಾಷಿಯಂ, ಅದರ ಲ್ಯಾಟಿನ್ ಹೆಸರು ಕೇಲಿಯಂ, ಆದ ಕಾರಣ ಇದರ ಸಂಕೇತಾಕ್ಷರ ಕೆ. ಚಿನ್ನ, ಇದರ ಲ್ಯಾಟಿನ್ ಹೆಸರು ಆರಂ, ಇದರ ಸಂಕೇತಾಕ್ಷರ AU. ಇನ್ನು ಕಬ್ಬಿಣ, ಇದರ ಲ್ಯಾಟಿನ್ ಹೆಸರು ಫೆರಂ,
ಇದರ ಸಂಕೇತಾಕ್ಷರ Fe. ಇನ್ನು ಮೂಲ ವಸ್ತು ತಾಮ್ರ, ಇದರ ಲ್ಯಾಟಿನ್ ಹೆಸರು ಕುಪ್ರಮ್, ಆದ ಕಾರಣ ಇದರ ಸಂಕೇತಾಕ್ಷರ Cu ಅಂತ ಆಗಿರ್ತದೆ. ಈ ನಾವು ಸಂಕೇತಾಕ್ಷರವನ್ನು ನೆನಪಿಟ್ಟುಕೊಳ್ಳಬೇಕು. ಇದರ ಆಧಾರದಲ್ಲಿ ನಮ್ಗೆ ಮೂಲ ವಸ್ತುವಿನ ಹೆಸರನ್ನು ಹೇಳಲಿಕ್ಕೆ ಆಗ್ತದೆ. ಪರಮಾಣುವಿನ ಅಣು ಒಂದೇ ಜಾತಿಯ ಪರಮಾಣುಗಳು ಸೇರಿ ಉಂಟಾಗುವಂತ ಅಣು ಆಗಿದೆ. ಒಂದೇ ಜಾತಿಯ ಪರಮಾಣುಗಳು ಸೇರಿ ಉಂಟಾಗುವುದು ಅಣು ಆಗಿದೆ. ಈಗ ಇಲ್ಲಿ ನೋಡ್ಕೊಳ್ಳಿ, CCl ಒಂದೇ ಜಾತಿಯ ಪರಮಾಣುಗಳು, ಇದು ಒಟ್ಟಿಗೆ ಸೇರಿ ಆಗುವಂತದ್ದು Cl2 ಕ್ಲೋರಿನ್ ನ ಒಂದು ಅಣು. ಸೋಡಿಯಂ Na ಅದರ ಅಣು ಕೂಡ Na, ಸೋಡಿಯಂ ಪರಮಾಣು, ಇದು ಅಣು. ಇಲ್ಲಿ ಪೊಟ್ಯಾಷಿಯಂನ ಪರಮಾಣು K, ಇದರ ಅಣು ಕೂಡ K ಅಂತಲೇ ಹೇಳ್ಬೋದು. ಆದ್ರೆ ಇಲ್ಲಿ ನೋಡಿ, ಹೈಡ್ರೋಜನ್ನ 2 ಪರಮಾಣುಗಳು ಒಟ್ಟಿಗೆ ಸೇರಿ ಹೈಡ್ರೋಜನ್ನ ಒಂದು ಅಣು ಆದದ್ದು H2 ಅಂತ. ಇಲ್ಲಿ ಓಝೋನ್, ಆಕ್ಸಿಜನಿನ 3 ಪರಮಾಣುಗಳು ಒಟ್ಟಿಗೆ ಸೇರಿ O3, ಓಝೋನ್ನ ಒಂದು ಅಣು ಆಯಿತು. ಫಾಸ್ಫರಸ್ನ 4 ಪರಮಾಣುಗಳು ಒಟ್ಟಿಗೆ ಸೇರಿ ಫಾಸ್ಫರಸ್ಸಿನ ಒಂದು ಅಣು ಆದ್ದು P4. ಗೊತ್ತಾಯ್ತಾ? ಈಗ ಒಂದು ಪಟ್ಟಿಯನ್ನು ನೋಡೋಣ. ಇಲ್ಲೊಂದು ಪಟ್ಟಿ ಕೊಟ್ಟಿದ್ದಾರೆ. ಮೂಲ ವಸ್ತುವಿನ ಅಣು ಸೋಡಿಯಂ. ಸೋಡಿಯಂನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆ ನಾವು ಮೊದಲಿನ ಪಟ್ಟಿ ಆಧಾರದಲ್ಲಿ ಹೇಳುವಂತದ್ದು. ಇನ್ನು ಪೊಟ್ಯಾಷಿಯಂನಲ್ಲಿರುವಂತಹ ಪರಮಾಣು ಸಂಖ್ಯೆ ಎಷ್ಟು ಅಂತ ನಾವೀಗ ಬರಿಬೇಕು. ನಾವೀಗ ಪಟ್ಟಿಯನ್ನು ನೋಡಿದ್ದೇವೆ. ಪಟ್ಟಿಯಲ್ಲಿ ನೋಡಿ, ಅಲ್ಲಿ ಪೊಟ್ಯಾಷಿಯಂ ಎಷ್ಟಿದ್ದದ್ದು 1. ಅರ್ಥ ಆಯ್ತಾ? ಇನ್ನು 2 ಪರಮಾಣುಗಳಿರುವಂತ ಅಲ್ಲಿ ಅಣುಗಳು ಯಾವುದಿತ್ತು? ಕ್ಲೋರಿನ್, Cl2. ಆಯ್ತಾ? ಇದರಲ್ಲಿ 2 ಪರಮಾಣುಗಳಿತ್ತು. ಹೈಡ್ರೋಜನ್ H2, ಇದರಲ್ಲಿ ಎಷ್ಟು ಪರಮಾಣು ಇತ್ತು? 2 ಪರಮಾಣು ಇತ್ತು. ಇನ್ನು 3 ಇದ್ದದ್ದು ಯಾವುದು? ಓಝೋನ್, O3 ಅಂತ ಇತ್ತು. ಕರೆಕ್ಟಾ? ಇನ್ನು P4, ಫಾಸ್ಫರಸ್ 4, ಅಲ್ಲಿ ಎಷ್ಟು ನಮ್ಗೆ ಪರಮಾಣು ಇತ್ತು? 4 ಪರಮಾಣು ಇತ್ತು. ಹಾಗಿರುವಾಗ ಇದಕ್ಕೆ ಒಂದೊಂದು ಹೆಸರು ಕೊಡುವ. ಮೂಲ ವಸ್ತುವಿನ ಅಣುಗಳ ವಿಧ. ಒಂದೊಂದು ಪರಮಾಣುಗಳಿದ್ರೆ ಆ ಅಣುಗಳಿಗೆ ಏಕ ಪರಮಾಣುವಿಕ ಅಣುಗಳು ಅಂತ ಕರಿತೇವೆ. 2 ಪರಮಾಣುಗಳಿರುವಂತಹ ಅಣುಗಳಿಗೆ ದ್ವಿಪರಮಾಣುವಿಕ ಅಣು ಅಂತ ಕರಿತೇವೆ. 2ಕ್ಕಿಂತ ಹೆಚ್ಚು ಪರಮಾಣುಗಳಿರುವಂತಹ ಅಣುಗಳಿಗೆ ನಾವು ಹೇಳುದು ಬಹುಪರಮಾಣುವಿಕ ಅಣುಗಳು. ಇಲ್ಲಿ ನೋಡ್ಕೊಳ್ಳಿ, ಏಕ ಪರಮಾಣುವಿಕ ಅಣು, 1 ಪರಮಾಣು ಮಾತ್ರ ಇರುವ ಅಣು. ದ್ವಿಪರಮಾಣುವಿಕ ಅಣು ಅಂದ್ರೆ 2 ಪರಮಾಣುಗಳಿರುವ ಮೂಲ ವಸ್ತುವಿನ ಅಣು. ಬಹುಪರಮಾಣುವಿಕ ಅಣು, 2ಕ್ಕಿಂತ ಹೆಚ್ಚು ಪರಮಾಣುಗಳಿರುವ ಮೂಲ ವಸ್ತುವಿನ ಅಣು. ಈಗ ಈ ಪಟ್ಟಿಯಲ್ಲಿ ಕೆಲವು ಯೌಗಿಕದ ಹೆಸರು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೋಡಿ, ಇಲ್ಲೀಗ ಯೌಗಿಕ ಸೋಡಿಯಂ ಕ್ಲೋರೈಡ್, ನೀರು, ಅಮೋನಿಯಾ, ಇದು ಯೌಗಿಕಗಳು. ಈಗ ಈ ಸೋಡಿಯಂ ಕ್ಲೋರೈಡ್ ನಲ್ಲಿರುವಂತಹ ಮೂಲ ವಸ್ತುಗಳು ಯಾವುದೆಲ್ಲ? ಸೋಡಿಯಂ ಮತ್ತು ಕ್ಲೋರಿನ್. ಸೋಡಿಯಂನ ಸಂಕೇತಾಕ್ಷರ Na, ಕ್ಲೋರಿನ್ನ ಸಂಕೇತಾಕ್ಷರ Cl. ಸೋಡಿಯಂನಲ್ಲಿರುವಂತಹ ಪರಮಾಣುವಿನ ಸಂಖ್ಯೆ 1 ಪರಮಾಣು Na, ಇದರ ಕೆಳಗೆ ಯಾವುದೇ ನಂಬರ್ ಇಲ್ಲದ ಕಾರಣ 1. Cl, ಕ್ಲೋರಿನ್ನ ಕೆಳಗೆ ಯಾವುದೇ ನಂಬರ್ ಇಲ್ಲ, ಆಗಿರುವಾಗ ಕ್ಲೋರಿನ್ ಎಷ್ಟು ಪರಮಾಣು ಉಂಟು? 1 ಪರಮಾಣು ಉಂಟು. ಹಾಗಿರುವಾಗ ಇದರ ರಾಸಾಯನಿಕ ಸೂತ್ರವನ್ನು ಬರೆಯುವುದು NaCl ಅಂತ. ಇನ್ನು ನೀರು, ನೀರಿನಲ್ಲಿರುವಂತಹ ಮೂಲ ವಸ್ತು ಹೈಡ್ರೋಜನ್, ಆಕ್ಸಿಜನ್. ಹೈಡ್ರೋಜನ್ ಸಂಕೇತಾಕ್ಷರ H, ಆಕ್ಸಿಜನ್ನ ಸಂಕೇತಾಕ್ಷರ O. ಹಾಗಾದ್ರೆ ಈ ನೀರಿನಲ್ಲಿ ಎಷ್ಟು ಹೈಡ್ರೋಜನ್ನ ಪರಮಾಣು ಇದೆ? 2 ಇದೆ. ಎಷ್ಟು ಆಕ್ಸಿಜನ್ ಪರಮಾಣು ಇದೆ? 1 ಅಂತ ಕೊಟ್ಟಿದ್ದಾರೆ ಅವರು. ಹಾಗಿರುವಾಗ ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಪರಮಾಣುಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನಾವು ಅದರ ಆಧಾರದಲ್ಲಿ ರಾಸಾಯನಿಕ ಸೂತ್ರ ಬರೆಯುವುದು. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಒಟ್ಟಿಗೆ ಸೇರಿ ನೀರಾದ್ದಲ್ಲ, ಹಾಗ ಹೈಡ್ರೋಜನ್ H2O ಅಂತ ಆಯ್ತು. ಹೈಡ್ರೋಜನ್ 2, ನೋಡಿ ಹೈಡ್ರೋಜನ್ 2 ಉಂಟು, ಆಕ್ಸಿಜನ್ 1. ಈಗ 1 ಅಂತ ಇರುವಾಗ ಅಲ್ಲಿ ಪುನಃ ನಾವು 1 ಅಂತ ಬರೆಯುವ ಅಗತ್ಯ ಇಲ್ಲ. ನೋಡಿ, ಅಮೋನಿಯಾ,
ಅಮೋನಿಯಾದಲ್ಲಿ ನೈಟ್ರೋಜನ್ ಉಂಟು, ಆಕ್ಸಿಜನ್ ಉಂಟು. ಸಾರಿ, ನೈಟ್ರೋಜನ್ ಉಂಟು, ಹೈಡ್ರೋಜನ್ ಉಂಟು. ಯಾವುದೆಲ್ಲ ಉಂಟು ಅಮೋನಿಯಾದಲ್ಲಿ? ನೈಟ್ರೋಜನ್ ಇದೆ, ಹೈಡ್ರೋಜನ್ ಇದೆ. ನೈಟ್ರೋಜನ್ ಸಂಕೇತಾಕ್ಷರ ಎನ್, ಹೈಡ್ರೋಜನ್ ಸಂಕೇತಾಕ್ಷರ ಎಚ್. ನೈಟ್ರೋಜನ್ ಪರಮಾಣು ಎಷ್ಟುಂಟು? 1 ಉಂಟು. ಹೈಡ್ರೋಜನ್ ಪರಮಾಣು 3 ಉಂಟು. ಹಾಗಾದ್ರೆ ಇದನ್ನು ಸೇರಿಸಿ ನಾವು ಹೇಗೆ ಇದರ ಸೂತ್ರವನ್ನು ಬರೆಯುವ? ನೋಡ್ಕೊಳ್ಳಿ, ಇಲ್ಲಿ ಬರೆಯುವ. ಸೂತ್ರ ಹೀಗೆ ಆಗ್ತದೆ. ಎನ್ ಎನ್ ಒಂದೇ ಇರುದು, ಕೆಳಗೆ ಎಂತ ಬರೆಯುವುದು ಬೇಡ. ಎಚ್ ಎಷ್ಟುಂಟು? 3 ಉಂಟಲ್ಲ, ಆಗ ನಾವು ಕೆಳಗೆ 3 ಅಂತ ಬರೆಯುವುದು. ಓಕೆ, ನೆಕ್ಸ್ಟ್. ಈಗ ಇಲ್ಲಿ ನೋಡಿ, ಇಲ್ಲಿ 2H2 ಇವುಗಳೊಳಗಿನ ವ್ಯತ್ಯಾಸವೇನು? ಸಾಧಾರಣ ಎಕ್ಸಾಮ್ಗೆ ಕೇಳುವಂಥದ್ದು. H ಎಂದು ಬರೆದರೆ ಹೈಡ್ರೋಜನ್ನ ಸಂಕೇತಾಕ್ಷರ. ಹೈಡ್ರೋಜನ್ನ ಒಂದು ಪರಮಾಣುವನ್ನು ಸೂಚಿಸುವುದು. ಖಾಲಿ H ಬರೆದ್ರೆ ಅದು ಹೈಡ್ರೋಜನ್ನ ಒಂದು ಪರಮಾಣು ಅಂತ ಸೂಚಿಸ್ತದೆ. H2 ಎಂದ್ರೆ ಹೈಡ್ರೋಜನ್ನ ಒಂದು ಅಣುವಾಗಿದೆ. ನೆನಪಿಟ್ಟುಕೊಳ್ಳಿ, H2 ಅಂದ್ರೆ ಹೈಡ್ರೋಜನ್ನ ಒಂದು ಅಣುವಾಗಿದೆ. ಇನ್ನು 2H, 2H ಅಂದ್ರೆ 2 ಹೈಡ್ರೋಜನ್ನ ಪರಮಾಣುವನ್ನು ಸೂಚಿಸುವುದು. 2H2 ಅಂತ ಇದ್ರೆ 2 ಹೈಡ್ರೋಜನ್ನಿನ ಅಣುವನ್ನು ಸೂಚಿಸುವುದು. ಈಗ ಒಂದು ಲೆಕ್ಕ ಮಾಡು. 4CO2 ನಲ್ಲಿರುವ ಒಟ್ಟು ಅಣುಗಳ ಸಂಖ್ಯೆ ಮತ್ತು ಪರಮಾಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಇದರಲ್ಲಿ ಎಷ್ಟು ಒಟ್ಟು ಅಣುಗಳುಂಟು ನೋಡಿ. ಈ ಇಡೀ CO2 ಎಂಬ ಯೌಗಿಕದ ಎದುರಿಗೆ 4 ಎಂಬ ಅಕ್ಷರ ಬರೆದ ಕಾರಣ ಇದರಲ್ಲಿ ಒಟ್ಟು ಅಣುಗಳು 4 ಉಂಟು. ಈಗ ಇಡೀ ಒಂದು ಯೌಗಿಕದ ಎದುರಿಗೆ ಯಾವ ಅಕ್ಷರ ಬರೆದಿದ್ದಾರೆ ಅದು ಅದರಲ್ಲಿರುವಂತಹ ಅಣುಗಳ ಸಂಖ್ಯೆ. ಓಕೆ, ಈಗ 4CO2ವಿನಲ್ಲಿರುವ ಪ್ರತಿಯೊಂದು ಮೂಲವಸ್ತು ಪರಮಾಣುಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕೀಗ. ಈಗ ಸಿ ಎಷ್ಟುಂಟು? 4CO2 ಅಂದ್ರೆ ಸಿ 4 ಗುಣಿಸು 1. ಕಾರ್ಬನ್ 1 ಇರುದು, ಆಕ್ಸಿಜನ್ 2 ಉಂಟಲ್ಲ, ಅಂತದ್ದು 4 ಅಂತ ಆಗುವಾಗ 4 ಗುಣಿಸು 1 4. ಆಕ್ಸಿಜನ್ ಎಷ್ಟುಂಟು? ಆಕ್ಸಿಜನ್ ಪರಮಾಣು 2 ಉಂಟು, ಅಂತದೆಷ್ಟು? 4 ಅಲ್ವಾ. ಹಾಗೆ ಆಕ್ಸಿಜನ್ 4 ಗುಣಿಸು 2 ಅಂದ್ರೆ 8. ಟೋಟಲ್ ಮಾಡುವಾಗ 12 ಉತ್ತರ. ಮೂಲ ವಸ್ತುಗಳ ಹಾಗೂ ಯೌಗಿಕದ ಅಣುಗಳ ಸಂಕ್ಷಿಪ್ತ ರೂಪವೇ ರಾಸಾಯನಿಕ ಸೂತ್ರ. ನೋಡ್ಕೊಳ್ಳಿ, ರಾಸಾಯನಿಕ ಕ್ರಿಯೆಯನ್ನು ಸೂಚಿಸಲು ಸಂಕ್ಷಿಪ್ತ ರೂಪ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪದಾರ್ಥಗಳು ಪ್ರವರ್ತಕಗಳಾಗಿವೆ. ರಾಸಾಯನಿಕ ಕ್ರಿಯೆಯ ಪರಿಣಾಮವಾಗಿ ಉಂಟಾಗುವ ಪದಾರ್ಥಗಳು ಉತ್ಪನ್ನಗಳಾಗಿವೆ. ಪ್ರವರ್ತಕಗಳು ಉತ್ಪನ್ನಗಳಾಗಿ ಬದಲಾಗುವ ಕ್ರಿಯೆಯು ರಾಸಾಯನಿಕ ಕ್ರಿಯೆ ಆಗಿದೆ. ರಾಸಾಯನಿಕ ಕ್ರಿಯೆಗಳ ಸಂಕ್ಷಿಪ್ತ ರೂಪವೇ ರಾಸಾಯನಿಕ ಸಮೀಕರಣ. ಈಗ ನಾನೊಂದು ಸಮೀಕರಣವನ್ನು ಬರೀತೇನೆ, ನೋಡ್ಕೊಳ್ಳಿ. Mg ಅಂದ್ರೆ ಮ್ಯಾಗ್ನೀಷಿಯಂ, O2 arrow mark, MgO. ಈಗ Mg ಪ್ಲಸ್ O2 ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪದಾರ್ಥಗಳು. ಇದು 2 ಪ್ರವರ್ತಕಗಳು. Mg ಪ್ಲಸ್ O2 ಪ್ರವರ್ತಕಗಳು. ಈ 2 ವಸ್ತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿದಾಗ ಸಿಗುವಂತ ಉತ್ಪನ್ನ ಮ್ಯಾಗ್ನೀಷಿಯಂ ಆಕ್ಸೈಡ್, MgO, ಮ್ಯಾಗ್ನೀಷಿಯಂ ಆಕ್ಸೈಡ್. ಇದು ಉತ್ಪನ್ನ ಆಗಿದೆ. ಆದ ಕಾರಣ ಪ್ರವರ್ತಕಗಳು ಯಾವುದು? ಇದು ಪ್ರವರ್ತಕ, ಇದು 2 ಪ್ರವರ್ತಕ, ಇದು ಉತ್ಪನ್ನ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್, ಪ್ರವರ್ತಕ ಮತ್ತು ಉತ್ಪನ್ನಗಳ ಪರಮಾಣು ಸಂಖ್ಯೆಯನ್ನು ಸಮಾನಗೊಳಿಸಿ ಬರೆಯುವ ರಾಸಾಯನಿಕ ಸಮೀಕರಣಗಳೇ ಸಮತೋಲನಗೊಳಿಸಲ್ಪಟ್ಟ ರಾಸಾಯನಿಕ ಸಮೀಕರಣಗಳು. ಅರ್ಥ ಆಯ್ತಾ? ಈಗ ನಾನೊಂದು ಸಮೀಕರಣವನ್ನು ಬರೀತೇನೆ, ನೋಡ್ಕೊಳ್ಳಿ.
2 mg ಪ್ಲಸ್ O2 ಆರೋ ಮಾರ್ಕ್ 2 MgO ಅಂತ ಬರುತ್ತೆ. ಈಗ ಇದರಲ್ಲಿ ಪ್ರವರ್ತಕಗಳು ಯಾವುದೆಲ್ಲ mg ಮತ್ತು O2, ಉತ್ಪನ್ನ ಯಾವುದು MgO. ಈಗ ಪ್ರವರ್ತಕದ ಬದಿಯಲ್ಲಿ ಎಷ್ಟು ಮೆಗ್ನೀಷಿಯಂ ಉಂಟು? 2 ಮೆಗ್ನೀಷಿಯಂ ಉಂಟು. 2 mg ಅಂದ್ರೆ 2 ಮೆಗ್ನೀಷಿಯಂ ಪರಮಾಣು ಉಂಟು. ಎಷ್ಟು ಆಕ್ಸಿಜನ್ ಪರಮಾಣು ಉಂಟು ಇದರಲ್ಲಿ? 2 ಆಕ್ಸಿಜನ್ ಪರಮಾಣು ಉಂಟು ಅಂತ ಹೇಳ್ತೇವೆ. MgO ಇದರಲ್ಲಿ ಮೆಗ್ನೀಷಿಯಂನ ಪರಮಾಣು ಎಷ್ಟುಂಟು? 2. ಆಕ್ಸಿಜನ್ ಎಷ್ಟುಂಟು? 2. ಇಲ್ಲಿ ಒಂದೇ ಇದ್ರೂ ಕೂಡ ಇದರ ಎದುರಿಗೆ 2 ಬರ್ತಿದಾರಲ್ಲ, ಅದರ ಅರ್ಥ 2 ಆಕ್ಸಿಜನ್ನ ಪರಮಾಣು ಇದೆ, ಮೆಗ್ನೀಷಿಯಂ ಆಕ್ಸೈಡ್ ನ 2 ಅಣು ಇದೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಈಗ ಇದರಲ್ಲಿ ಪ್ರವರ್ತಕದ ಬದಿಯಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಯು ಉತ್ಪನ್ನದ ಬದಿಯಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಯು ಸಮಾನ ಆಗಿದೆ. 2 ಬದಿಯಲ್ಲೂ ಸಮಾನ ಉಂಟಲ್ಲ. ಈಗ ನಾವು ಹೇಳ್ತೇವೆ ಈ ರಾಸಾಯನಿಕ ಸಮೀಕರಣವು ಸಮತೋಲನಗೊಳಿಸಲ್ಪಟ್ಟ ರಾಸಾಯನಿಕ ಸಮೀಕರಣ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ನೋಡಿ, ನಾವಿಂದು ರಾಸಾಯನಿಕ ಸಮೀಕರಣವನ್ನು ಸಮತೋಲನಗೊಳಿಸುವ. ಈಗ ನಮ್ಮಲ್ಲಿರುವಂತ ಒಂದು ಉದಾಹರಣೆ H2 ಪ್ಲಸ್ O2 ಆರೋ ಮಾರ್ಕ್ H2O. ಓಕೆ, ಈಗ ನಾವು ನೋಡ್ಬೇಕು ಪ್ರವರ್ತಕದ ಬದಿಯಲ್ಲಿ ಮತ್ತು ಉತ್ಪನ್ನದ ಬದಿಯಲ್ಲಿ ಸಮಾನ ಸಂಖ್ಯೆಯ ಪರಮಾಣುಗಳು ಉಂಟಾ ಅಂತ ನೋಡುವ. ಈಗ ಇದರಲ್ಲಿ ಫಸ್ಟಿಗೆ ಇಲ್ಲಿ 2 ಹೈಡ್ರೋಜನ್ ಉಂಟು, ಆಕ್ಸಿಜನ್ ನಲ್ಲಿ ಕೂಡ 2 ಪರಮಾಣು ಆಕ್ಸಿಜನ್ ಪರಮಾಣು ಇದೆ. ಬಟ್ H2Oದಲ್ಲಿ 2 ಹೈಡ್ರೋಜನ್ ಪರಮಾಣು, 1 ಆಕ್ಸಿಜನ್ ಪರಮಾಣು ಇರುವುದು. ಹಾಗಿರುವಾಗ ಇದು 2 ಪ್ರವರ್ತಕದ ಬದಿಯಲ್ಲಿ ಉತ್ಪನ್ನ ಬದಿಯಲ್ಲಿ ಸಮಾನವಾಗಿಲ್ಲ. ಹಾಗಿರುವಾಗ 2 ಬದಿಯಲ್ಲಿ ಸಮಾನ ಆಗ್ಬೇಕು ಅಂತ ಆದ್ರೆ ಇಲ್ಲಿ 1 ಇದ್ದ ಜಾಗದಲ್ಲಿ 2 ಬರ್ಬೇಕು. ಕರೆಕ್ಟ್ ಅಲ್ವಾ? ಇದು 2 ಬರ್ಬೇಕು ಅಂತ ಆದ್ರೆ ನನ್ಗೆ ಇಲ್ಲಿ ನಾನು 2 ಸೇರಿಸ್ಬೇಕು. ಆ ಕ್ರಮ 2 ಸೇರಿಸುವ ಕ್ರಮ ಇಲ್ಲಿಲ್ಲ. ಅದರ ಬದಲಿಗೆ ನಾವು ಎಲ್ಲಿ ಸೇರಿಸ್ಬೇಕು? ಇಲ್ಲಿ ಸೇರಿಸ್ಬೇಕು. ನಾವು ಸರಿಯಾಗಿ ಕೆಳಗಡೆ ಬರ್ಕೊಳ್ಳುವ. H2 ಪ್ಲಸ್ O2 ಆರೋ ಮಾರ್ಕ್ H2O ಅಂತ ಉಂಟಲ್ಲ, ಇದರ ಎದುರಿಗೆ 2 ಅಂತ ಬರೆಯುವ. ಈಗ ಆಕ್ಸಿಜನ್ ಎಷ್ಟಾಯ್ತು? 2 ಆಯ್ತು. ಆದ್ರೆ ಹೈಡ್ರೋಜನ್ ಎಷ್ಟಾಯ್ತು? 4. ಅರ್ಥ ಆಯ್ತಾ? ಆದ್ರೆ ಈಚೆ ಬದಿಯಲ್ಲಿ ಆಕ್ಸಿಜನ್ 2 ಉಂಟು, ಹೈಡ್ರೋಜನ್ 2 ಇರುದಲ್ವಾ. ನಮ್ಗೆ ಇದಕ್ಕೆ ಸಮ ಆಗ್ಬೇಕಾದ್ರೆ ಇಲ್ಲಿ ಹೈಡ್ರೋಜನ್ ಎಷ್ಟು ಬರ್ಬೇಕು? 4 ಬರ್ಬೇಕಲ್ಲ. 4 ಬರ್ಬೇಕಾದ್ರೆ ನಾನು ಇದರ ಎದುರಿಗೆ 2 ಅಂತ ಬರೀತೇನೆ. ಆಗೇನಾಯ್ತು? ಇಲ್ಲಿ 4 ಹೈಡ್ರೋಜನ್ ಪರಮಾಣು ಬಂತು. ಹಾಗಾದ್ರೆ ಇಲ್ಲಿ ಪ್ರವರ್ತಕದ ಬದಿಯಲ್ಲೂ ಉತ್ಪನ್ನ ಬದಿಯಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಯು ಸಮಾನ ಆಯ್ತು. ಈಗ ನಾವು ಹೇಳ್ತೇವೆ ಇಲ್ಲಿ ಕೊಟ್ಟಂತಹ ಈ ಸಮೀಕರಣವು ಸಮತೋಲನಗೊಳಿಸಲ್ಪಟ್ಟ ಸಮೀಕರಣ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಇಲ್ಲಿ ನೋಡ್ಕೊಳ್ಳಿ, ಈ ಮಧ್ಯಭಾಗದಲ್ಲಿ ಇರುವಂತದ್ದು ನ್ಯೂಕ್ಲಿಯಸ್ ಆಗಿದೆ. ನ್ಯೂಕ್ಲಿಯಸ್ ನ ಒಳಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಂತ ಇದೆ. ನ್ಯೂಕ್ಲಿಯಸ್ ನ ಹೊರಗಡೆ ಒಂದು ನಿರ್ದಿಷ್ಟ ಪಥದಲ್ಲಿ ಇಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಅನ್ನು ಸುತ್ತು ಬರ್ತಾ ಇದೆ. ಇಲೆಕ್ಟ್ರಾನ್ಗಳು ಸುತ್ತುವಂತ ಈ ಪಥಕ್ಕೆ, ದಾರಿಗೆ ನಾವು ವಲಯಗಳು ಅಂತ ಹೇಳ್ತೇವೆ. ಏನು ಹೇಳುವಂತದ್ದು? ಇದಕ್ಕೆ ನಾವು ವಲಯಗಳು ಅಂತ ಹೇಳುವಂಥದ್ದು. ಈ ವಲಯಗಳು ಒಂದೊಂದು ಹೆಸರುಂಟು. ನ್ಯೂಕ್ಲಿಯಸ್ಗೆ ಹತ್ತಿರ ಇರುವ ವಲಯಕ್ಕೆ ಕೆ ವಲಯ, ನಂತರಕ್ಕೆ ಎಲ್ ವಲಯ, ಎಂ ವಲಯ, ಆ ನೆಕ್ಸ್ಟ್ ಬರುವಂತದ್ದು ಎನ್, MNOPQR ಹೀಗೆ ಮುಂದುವರಿದುಕೊಂಡು ಹೋಗ್ತದೆ. ಅರ್ಥ ಆಯ್ತಾ?
ಇನ್ನು ಪರಮಾಣುವಿನ ಮೂಲ ವಸ್ತುವಿನಲ್ಲಿರುವ ಪ್ರೋಟಾನುಗಳ ಒಟ್ಟು ಸಂಖ್ಯೆಯು ಪರಮಾಣು ಸಂಖ್ಯೆಯಾಗಿದೆ. ಪರಮಾಣು ಸಂಖ್ಯೆ ಸಮ ಪ್ರೋಟಾನುಗಳ ಸಂಖ್ಯೆ ಸಮ ಇಲೆಕ್ಟ್ರಾನುಗಳ ಸಂಖ್ಯೆ. ಪರಮಾಣುವಿನಲ್ಲಿ ಪ್ರೋಟಾನ್ ಮತ್ತು ಇಲೆಕ್ಟ್ರಾನ್ಗಳ ಸಂಖ್ಯೆ ಸಮಾನವಾಗಿರುವುದರಿಂದ ಪರಮಾಣು ವಿದ್ಯುತ್ ಚಾರ್ಜಿಗೆ ಸಂಬಂಧಿಸಿ ತಟಸ್ಥವಾಗಿದೆ. ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯು ದ್ರವ್ಯರಾಶಿ ಸಂಖ್ಯೆಯಾಗಿದೆ. ದ್ರವ್ಯರಾಶಿ ಸಂಖ್ಯೆ ಸಮ ಪ್ರೋಟಾನುಗಳ ಸಂಖ್ಯೆ ಪ್ಲಸ್ ನ್ಯೂಟ್ರಾನ್ಗಳ ಸಂಖ್ಯೆ. ಇಲ್ಲಿ ನೋಡ್ಕೊಳ್ಳಿ, ಒಂದು ಪಟ್ಟಿ ಕೊಟ್ಟಿದ್ದಾರೆ. ಈ ಪಟ್ಟಿಯಲ್ಲಿ ಮೂಲ ವಸ್ತುಗಳ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೂಲ ವಸ್ತು ಲೀಥಿಯಂ. ಲೀಥಿಯಂನಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆ 3. ನಾವು ಕಲ್ತಿದ್ದೇವೆ ಪ್ರೋಟಾನ್ಗಳ ಸಂಖ್ಯೆ ಇಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮ ಅಂತ ಆದ ಕಾರಣ ಇಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು 3 ಅಂತ ಬರಿಬೇಕು. ನ್ಯೂಟ್ರಾನ್ಗಳ ಸಂಖ್ಯೆ 4 ಕೊಟ್ಟಿದ್ದಾರೆ. ಪ್ರೋಟಾನ್ಗಳ ಸಂಖ್ಯೆ ಸಮ ಇಲೆಕ್ಟ್ರಾನ್ಗಳ ಸಂಖ್ಯೆ ಸಮ ಪರಮಾಣು ಸಂಖ್ಯೆ 3. ಇನ್ನು ದ್ರವ್ಯರಾಶಿ ಸಂಖ್ಯೆ ಎಷ್ಟು ಅಂತ ಕೊಟ್ಟಿಲ್ಲ, ನಮಗೆ ಬಾಯ್ಪಾಠ ಉಂಟು. ದ್ರವ್ಯರಾಶಿ ಸಂಖ್ಯೆ ಅಂದ್ರೆ ಯಾವುದು ಪ್ರೋಟಾನ್ಗಳ ಸಂಖ್ಯೆ ಪ್ಲಸ್ ನ್ಯೂಟ್ರಾನ್ಗಳ ಸಂಖ್ಯೆ ಅಂದ್ರೆ 3 + 4 = 7. ಇನ್ನು ಬೋರಾನ್ ನಲ್ಲಿ ಪ್ರೋಟಾನ್ಗಳ ಸಂಖ್ಯೆಯನ್ನು ಕೊಡ್ಲಿಲ್ಲ, ಆದ್ರೆ ಇಲೆಕ್ಟ್ರಾನ್ಗಳ ಸಂಖ್ಯೆ ಕೊಟ್ಟಿದ್ದಾರೆ 5. ಹಾಗಿರುವ ಇದು ಕೂಡ ಎಷ್ಟು ನಂಬರ್ 5 ಅಂತ ಆಯ್ತು. ಆಯ್ತಾ? ಇದ್ರಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ 6 ಕೊಟ್ಟಿದ್ದಾರೆ. ಇನ್ನು ಪರಮಾಣು ಸಂಖ್ಯೆ ಅಂದ್ರೆ ಈ ಪ್ರೋಟಾನ್ ಸಂಖ್ಯೆ ಇಲೆಕ್ಟ್ರಾನ್ ಸಂಖ್ಯೆ ಪರಮಾಣು ಸಂಖ್ಯೆ ಸೇಮ್ ನಂಬರ್ ಆಗಿರ್ತದೆ. ಇಲ್ಲಿಗೆ ನ್ಯೂಟ್ರಾನ್ ಸಂಖ್ಯೆ 6 ಕೊಟ್ಟಿದ್ದಾರೆ. ಇನ್ನು ದ್ರವ್ಯರಾಶಿ ಸಂಖ್ಯೆ ಎಷ್ಟಾಗಿರ್ತದೆ? 5 + 6 ಅಂದ್ರೆ 11. ಇಲ್ಲಿ ನೋಡ್ಕೊಳ್ಳಿ, ಪ್ರೋಟಾನ್ ಯಾವುದು ಕಾರ್ಬನಿನ ಪ್ರೋಟಾನ್ ಸಂಖ್ಯೆ 6, ಇಲೆಕ್ಟ್ರಾನ್ ಸಂಖ್ಯೆ ಎಷ್ಟಾಗಬೇಕು? 6. ಇಲ್ಲಿ ನ್ಯೂಟ್ರಾನ್ ಸಂಖ್ಯೆ 6 ಕೊಟ್ಟಿದ್ದಾರೆ, ಪರಮಾಣು ಸಂಖ್ಯೆ ಎಷ್ಟಾಗಿರ್ಬೇಕು? 6 ಆಗಿರ್ಬೇಕು. ಇಲ್ಲಿ ದ್ರವ್ಯರಾಶಿ ಸಂಖ್ಯೆ 12 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಂಕೇತಾಕ್ಷರದ ಮೇಲೆ ಕೆಳಗೆ ಒಂದು ನಂಬರ್ ಕೊಟ್ಟಾಗ ಆ ನಂಬರ್ ಏನನ್ನು ಸೂಚಿಸ್ತದೆ ನೋಡಿ. ಮೇಲೆ ಬರೆದಂತ ನಂಬರ್ ದ್ರವ್ಯರಾಶಿ ಸಂಖ್ಯೆಯನ್ನು, ಕೆಳಗೆ ಬರೆದಂತ ನಂಬರ್ ಪರಮಾಣು ಸಂಖ್ಯೆಯನ್ನು ಸೂಚಿಸುತ್ತದೆ. ಹಾಗಿರುವಾಗ ಪರಮಾಣು ಮೂಲ ವಸ್ತುವಿನ ಪರಮಾಣು ಹೇಗೆ? ಈಗ ನೋಡಿ, ಪರಮಾಣು ಸಂಕೇತಾಕ್ಷರ ಇದು, ಇದರ ಮೇಲ್ಗಡೆ 19 ಬರೆದ್ರೆ ಇದರ ದ್ರವ್ಯರಾಶಿ ಅಂಕ 19, ಪರಮಾಣು ಸಂಖ್ಯೆ 9 ಅಂತ ಲೆಕ್ಕ. ಇಲ್ಲೊಂದು ಸೋಡಿಯಂ ಪರಮಾಣುವಿನ ಬೋರನ ಮಾದರಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಸೋಡಿಯಂನಲ್ಲಿ 11 ಪ್ರೋಟಾನ್ ಉಂಟು, 11 ಇಲೆಕ್ಟ್ರಾನ್ ಉಂಟು. ಅದನ್ನು ಈ ಬೇರೆ ಬೇರೆ ವಲಯದಲ್ಲಿ ಹೇಗೆ ಕೂತೊಳಿಸಿದ್ದಾರೆ ಎಂಬುದರ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಈಗ ನಾನು ಆಗಲೇ ಹೇಳಿದೆ ಇಲೆಕ್ಟ್ರಾನುಗಳು ನ್ಯೂಕ್ಲಿಯಸ್ನ ಸುತ್ತಲಿರುವಂತಹ ವಲಯದಲ್ಲಿ ನ್ಯೂಕ್ಲಿಯಸ್ಗೆ ಸುತ್ತು ಬರ್ತಾ ಉಂಟು. ಹೀಗೆ ನ್ಯೂಕ್ಲಿಯಸ್ನ ಸುತ್ತಲೂ ವಲಯಗಳಲ್ಲಿ ಇಲೆಕ್ಟ್ರಾನ್ಗಳನ್ನು ವ್ಯವಸ್ಥೆಗೊಳಿಸಿದ ಕ್ರಮವನ್ನು ಇಲೆಕ್ಟ್ರಾನ್ ವಿನ್ಯಾಸ. ಆ ಇಲೆಕ್ಟ್ರಾನ್ಗಳು ಒಂದೊಂದು ವಲಯದಲ್ಲಿ ಎಷ್ಟೆಷ್ಟು ಉಂಟು ಎಂಬುದನ್ನು ಹಂಚುವಂತ ಆ ಒಂದು ವ್ಯವಸ್ಥೆಗೆ ನಾವು ಹೇಳುದು ಇಲೆಕ್ಟ್ರಾನ್ ವಿನ್ಯಾಸ. ಈಗ ಇಲ್ಲಿ ಉದಾಹರಣೆಗೆ ಇಲ್ಲಿ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ, ಕಾಣ್ತಾ ಉಂಟಲ್ಲ. ಆಕ್ಸಿಜನ್ ನಲ್ಲಿ 8 ಪರಮಾಣು ಉಂಟು. ಆಕ್ಸಿಜನ್ ನಲ್ಲಿ ಇರುವಂತಹ ಪರಮಾಣು ಸಂಖ್ಯೆ 8. ಆಕ್ಸಿಜನ್ ನ ಪರಮಾಣು ಸಂಖ್ಯೆ 8. ಪರಮಾಣು ಸಂಖ್ಯೆ 8 ಅಂತ ಹೇಳಿದ್ರೆ ಪ್ರೋಟಾನ್ ಕೂಡ 8 ಉಂಟು, ಅದೇ ರೀತಿ ಇಲೆಕ್ಟ್ರಾನ್ಗಳು ಕೂಡ 8 ಉಂಟು ಅಂತ ಲೆಕ್ಕ. ನೆನಪಿಟ್ಟುಕೊಳ್ಳಿ, ಪರಮಾಣು ಸಂಖ್ಯೆ ಸಮ ಪ್ರೋಟಾನ್ಗಳ ಸಂಖ್ಯೆ ಸಮ ಇಲೆಕ್ಟ್ರಾನ್ಗಳ ಸಂಖ್ಯೆ. ಆಯ್ತಾ? ಈಗ ಈ 8 ನಾವು ಹಂಚಿವ್ರಿ. ಕೆ ವಲಯಕ್ಕೆ 2, ಎಲ್ ವಲಯಕ್ಕೆ 6, ಅಲ್ಲಿಗೆ ಎಷ್ಟಾಯ್ತು? 2 ಮತ್ತು 6 ಸೇರಿ ಹೋಗಿ 8. ಹಾಗಾದ್ರೆ ಎಂ ವಲಯಕ್ಕೆ ಯಾವುದೇ ಇಲೆಕ್ಟ್ರಾನ್ಗಳು ಇಲ್ಲಿ ಇಲ್ಲ. ಓಕೆ, ಆಗ ಇಲೆಕ್ಟ್ರಾನ್ ವಿನ್ಯಾಸ 2, 6 ಅಂತ ಬರೀತು. ಈಗ ಕ್ಲೋರಿನ್, ಇದರಲ್ಲಿ 17 ಪರಮಾಣು ಸಂಖ್ಯೆ. 17 ಪರಮಾಣು ಸಂಖ್ಯೆ ಅಂತ ಹೇಳುವಾಗ 17 ಇಲೆಕ್ಟ್ರಾನ್ ಉಂಟು ಅಂತ ಆಯ್ತು. 17 ಇಲೆಕ್ಟ್ರಾನ್ ಅನ್ನು ನಾವು KLM ಗೆ ಹಂಚಬೇಕು. ಹಂಚುವಾಗ ನೆನಪಿಟ್ಟುಕೊಳ್ಬೇಕು, ಕೆ ವಲಯಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 2 ಇಲೆಕ್ಟ್ರಾನ್. ಹಾಗಾದ್ರೆ ಇಲ್ಲಿ ಎಷ್ಟು ಬರೆಯುವ? 2 ಇಲೆಕ್ಟ್ರಾನ್ ಅನ್ನು ಕೊಡುವ.
ಇನ್ನು ಎಲ್ ವಲಯಕ್ಕೆ 8 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 2 ಮತ್ತು 8 ಸೇರುವಾಗ 10 ಆಯ್ತಲ್ವಾ? ಇಲ್ಲಿ ನಮ್ಗೆ ಟೋಟಲ್ 17 ಉಂಟು. ಹಾಗಾದ್ರೆ ಎಂ ವಲಯಕ್ಕೆ ಎಷ್ಟು ಬಾಕಿ ಆಗುದು? 7. ಹಾಗಿದ್ರೆ ಎಲೆಕ್ಟ್ರಾನ್ ವಿನ್ಯಾಸ 2, 8, 7. ಇನ್ನು ಅಲ್ಯೂಮಿನಿಯಂ, ಇದರ ಕೆ ವಲಯದಲ್ಲಿ ಎಷ್ಟು? 13 ಉಂಟು. ಇದರಲ್ಲಿ ಇಲೆಕ್ಟ್ರಾನ್ ಉಂಟು ಅಂತ ಆಗೋ ಕೆ ವಲಯಕ್ಕೆ 2, ಎಲ್ ವಲಯಕ್ಕೆ 8, 2, 8, 10 ಆಯ್ತಲ್ಲ, ಮತ್ತೆ 3 ಬರ್ತಿದ್ದಾರೆ, 13 ಆಯ್ತು. ಹಾಗಾದ್ರೆ ಇಲೆಕ್ಟ್ರಾನ್ ವಿನ್ಯಾಸ 2, 8, 3. ಓಕೆ. ಇನ್ನು ನಿಯಾನ್, ಇಲ್ಲಿ ಎಂತ ನಂಬರ್ ಬರಲಿಲ್ಲ ಪರಮಾಣು ಸಂಖ್ಯೆ, ಆದ್ರೆ ನೀವು ಲಾಸ್ಟ್ ನ ಇಲೆಕ್ಟ್ರಾನ್ ವಿನ್ಯಾಸ ನೋಡ್ಕೊಳ್ಳಿ. 2, 8 ಅಂತ ಉಂಟಲ್ಲ, ಈ 2, 8 ಅನ್ನು ಒಟ್ಟಿಗೆ ಸೇರಿಸುವಾಗ ಎಷ್ಟಾಯ್ತು? 10 ಆಯ್ತು. ಅದನ್ನೆಲ್ಲಿ ಬರೆಯುವ. 10, 10 ಹೇಗೆ ಹಂಚುವುದು? 2 ಇದಕ್ಕೆ, 8 ಇದಕ್ಕೆ, ಇದಕ್ಕೆ ಯಾವುದೇ ಎಲೆಕ್ಟ್ರಾನ್ ಇಲ್ಲ. ಓಕೆ. ಬಾಹ್ಯ ವಲಯದಲ್ಲಿ 8 ಇಲೆಕ್ಟ್ರಾನ್ಗಳನ್ನು ಹೊಂದಿ ಸ್ಥಿರತೆಯನ್ನು ಗಳಿಸಲು ಮೂಲ ವಸ್ತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುತ್ತವೆ. ಇದಕ್ಕಾಗಿ ಮೂಲ ವಸ್ತುಗಳು ಇಲೆಕ್ಟ್ರಾನ್ ಅನ್ನು ಬಿಟ್ಟು ಕೊಡುವುದು ಅಥವಾ ಪಡಕೊಳ್ಳುವುದು. ಇಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ಗಳು ಒಟ್ಟಿಗೆ ಸೇರುವಾಗ, ಸೋಡಿಯಂ ಮತ್ತು ಕ್ಲೋರಿನ್ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಾಗ ರಾಸಾಯನಿಕ ಕ್ರಿಯೆ ಮೊದಲು ಮತ್ತು ರಾಸಾಯನಿಕ ಕ್ರಿಯೆ ನಂತರ ಯಾವೆಲ್ಲ ಬದಲಾವಣೆ ಆಗ್ತದೆ ಎಂಬುದನ್ನು ನಾವು ಈಗ ಪಟ್ಟಿಯಲ್ಲಿ ಬರೆಯುವ. ಇಲೆಕ್ಟ್ರಾನ್ ವಿನ್ಯಾಸ ನೋಡ್ಕೊಳ್ಳಿ. ಇಲ್ಲಿ ಇಲೆಕ್ಟ್ರಾನ್ ವಿನ್ಯಾಸ ಹೇಗಂದ್ರೆ 2, 8, 1 ಯಾವುದು? ಸೋಡಿಯಂ ಇದು. ಕ್ಲೋರಿನ್ ಇದ್ದು ರಾಸಾಯನಿಕ ಕ್ರಿಯೆ ಮೊದಲು 2, 8, 7 ಅಂತ ಇರ್ತದೆ. ರಾಸಾಯನಿಕ ಕ್ರಿಯೆ ನಂತರ ಸೋಡಿಯಂ ಇದ್ದು 2, 8 ಆಯ್ತು. ಕ್ಲೋರಿನ್ ಇದ್ದು 2, 8, 8 ಅಂತ ಆಯ್ತು. ಇದರಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆ ಯಾವುದರದ್ದು? ಸೋಡಿಯಂನಲ್ಲಿ ರಾಸಾಯನಿಕ ಕ್ರಿಯೆ ಮೊದಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆ 11, ರಾಸಾಯನಿಕ ಕ್ರಿಯೆ ನಂತರ ಕೂಡ 11 ಇರ್ತದೆ. ಕ್ಲೋರಿನ್ ನಲ್ಲಿರುವಂತಹ ಪ್ರೋಟಾನ್ಗಳ ಸಂಖ್ಯೆ 17 ಇರ್ತದೆ, ರಾಸಾಯನಿಕ ಕ್ರಿಯೆ ನಂತರ ಕೂಡ 17 ಇರ್ತದೆ. ಆದ್ರೆ ಇಲೆಕ್ಟ್ರಾನ್ಗಳ ಸಂಖ್ಯೆ ನೋಡ್ಕೊಳ್ಳಿ. ರಾಸಾಯನಿಕ ಕ್ರಿಯೆ ಮೊದಲು 2, 8, 1 ಟೋಟಲ್ 11, ರಾಸಾಯನಿಕ ಕ್ರಿಯೆ ನಂತರ 2, 8 ಅಂದ್ರೆ 10 ಆಯ್ತು. ಇಲೆಕ್ಟ್ರಾನ್ಗಳ ಸಂಖ್ಯೆ 10 ಆಯ್ತು. ಇನ್ನು ಕ್ಲೋರಿನ್ ನಲ್ಲಿ ರಾಸಾಯನಿಕ ಕ್ರಿಯೆ ಮೊದಲು ಇಲೆಕ್ಟ್ರಾನ್ಗಳ ಸಂಖ್ಯೆ 17 ಇತ್ತು, ರಾಸಾಯನಿಕ ಕ್ರಿಯೆಯ ನಂತರ ಇದು 18 ಅಂತ ಆಯ್ತು. ಅರ್ಥ ಆಯ್ತಾ? ಇಲ್ಲಿ ರಾಸಾಯನಿಕ ಕ್ರಿಯೆಯ ಮೊದಲು ಈ ಸೋಡಿಯಂಗೆ ಯಾವುದೇ ರೀತಿಯ ಚಾರ್ಜ್ ಇಲ್ಲ. ರಾಸಾಯನಿಕ ಕ್ರಿಯೆ ನಂತರ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬಂತು. ಯಾಕೆ ಪಾಸಿಟಿವ್ ಚಾರ್ಜ್ ಬಂತು? ಇಲೆಕ್ಟ್ರಾನ್ ನ ಸಂಖ್ಯೆ ಒಂದು ಕಡಿಮೆ ಆಯ್ತು, ಆಗಿರುವಾಗ ಅದಕ್ಕೆ ಪಾಸಿಟಿವ್ ಚಾರ್ಜ್ ಬಂತು. ಆ ಪಾಸಿಟಿವ್ ಚಾರ್ಜ್ ಬಂದಾಗ ನಾವು ಅದಕ್ಕೆ ಸೋಡಿಯಂ ಅಯಾನ್ ಅಂತ ಹೇಳ್ತೇವೆ. ಸೋಡಿಯಂ ಅಯಾನ್ ಅನ್ನು Na+ ಅಂತ ಸೂಚಿಸ್ತೇವೆ. ಆದ್ರೆ ಕ್ಲೋರಿನ್ಗೆ ಯಾವ ಚಾರ್ಜ್ ಬಂತು? ಒಂದು ಇಲೆಕ್ಟ್ರಾನ್ ಹೆಚ್ಚಾಯ್ತಲ್ಲ, ಆಗ ಅದಕ್ಕೆ ನೆಗೆಟಿವ್ ಚಾರ್ಜ್ ಬಂತು. ಹಾಗಿರೋ ಇದನ್ನು ನಾವು ನೆಗೆಟಿವ್ ಅಯಾನ್ ಅಥವಾ ಇದನ್ನು ಕ್ಲೋರಿನ್ ಹೀಗೆ Cl- ಅಯಾನ್ ಅಂತ ಸೂಚಿಸ್ತೇವೆ ನಾವು. ಇನ್ನು ನೆಕ್ಸ್ಟ್ ನಾವು ಕಲೀಲಿಕ್ಕೆ ಹೋಗುದು ಆವರ್ತಕ ಪಟ್ಟಿ. ಈ ಆವರ್ತಕ ಪಟ್ಟಿಯಲ್ಲಿ ನೋಡ್ಕೊಳ್ಳಿ. ಈ ಆವರ್ತಕ ಪಟ್ಟಿಯಲ್ಲಿ ಮೇಲೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18 ಅಂತ ನಂಬರ್ ಬರೆದುಂಟು. ಈ ಬರೆದಂತ ನಂಬರ್ಗಳು ಗುಂಪುಗಳ ಸಂಖ್ಯೆ. ಈ ಆವರ್ತಕ ಪಟ್ಟಿಯಲ್ಲಿ 18 ಗುಂಪುಗಳಿವೆ. ನೆಟ್ಟಾಗಿರುವಂತ ಈ ಲೈನ್. ಇನ್ನು ಅಡ್ಡಕ್ಕಿರುವ ಈ ಲೈನ್ಗೆ ನಾವು ಆವೃತ್ತಿಗಳು ಅಂತ ಹೇಳ್ತೇವೆ. ಎಷ್ಟು ಆವೃತ್ತಿ ಉಂಟು? 1, 2, 3, 4, 5, 6, 7 ಆವೃತ್ತಿಗಳುಂಟು. ಈ ಪಟ್ಟಿಯಲ್ಲಿ ಇದನ್ನು ಸೂಚಿಸ್ತಾರೆ. ಇದು ಆಧುನಿಕ ಆವರ್ತಕ ಪಟ್ಟಿ. ಇನ್ನು ಈ ಗುಂಪಿನ ವಿಶೇಷತೆ ಏನು ಅಂತ ನೋಡುವ. ಒಂದು ಗುಂಪಿನಲ್ಲಿರುವ ಎಲ್ಲಾ ಮೂಲ ವಸ್ತುಗಳ ಬಾಹ್ಯ ವಲಯದಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆ ಸಮಾನವಾಗಿದೆ. ಒಂದು ಗುಂಪಿನಲ್ಲಿರುವ ಎಲ್ಲ ಮೂಲ ವಸ್ತುಗಳ ಬಾಹ್ಯ ವಲಯದಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆ ಸಮಾನವಾದುದರಿಂದ ಅವುಗಳು ರಾಸಾಯನಿಕ ಗುಣಗಳಲ್ಲಿ ಸಮಾನತೆಯನ್ನು ಪ್ರದರ್ಶಿಸುತ್ತವೆ. ಗುಂಪಿನಲ್ಲಿರುವ ಸದಸ್ಯರ ಗುಣಗಳಲ್ಲಿ ಸಮಾನತೆಯನ್ನು ಪ್ರದರ್ಶಿಸುವುದರಿಂದ ಪ್ರತಿಯೊಂದು ಗುಂಪನ್ನು ಒಂದೊಂದು ಕುಟುಂಬವೆಂದು ಪರಿಗಣಿಸಲಾಗುವುದು.
1 ಮತ್ತು 2ನೇ ಗುಂಪಿನ ಮೂಲ ವಸ್ತುಗಳಲ್ಲಿ ಬಾಹ್ಯ ವಲಯದ ಇಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತು ಗುಂಪುಗಳ ಸಂಖ್ಯೆ ಸಮಾನವಾಗಿದೆ. ಇದನ್ನು ನೀವು ಆ ಟೆಕ್ಸ್ಟ್ ಪುಸ್ತಕದ ಆವರ್ತಕ ಪಟ್ಟಿ ನೋಡಿ ತಿಳ್ಕೊಳ್ಳಿ. 13 ಮತ್ತು 13ರಿಂದ 18ನೇ ಗುಂಪಿನವರೆಗಿರುವ ಮೂಲ ವಸ್ತುಗಳ ಬಾಹ್ಯ ವಲಯದ ಇಲೆಕ್ಟ್ರಾನ್ಗಳ ಸಂಖ್ಯೆಗೆ 10 ಕೂಡಿಸಿದರೆ ಗುಂಪುಗಳ ಸಂಖ್ಯೆಯು ದೊರೆಯುವುದು. ಆವರ್ತಕ ಪಟ್ಟಿಯಲ್ಲಿ 3ರಿಂದ 12ರವರೆಗಿನ ಗುಂಪುಗಳಲ್ಲಿರುವ ಮೂಲವಸ್ತುಗಳು ಮಧ್ಯಸ್ಥ ಮೂಲವಸ್ತುಗಳಾಗಿವೆ. ಆವೃತ್ತಿಗಳ ಸಂಖ್ಯೆ ಸಮ ಪರಮಾಣುವಿನಲ್ಲಿರುವ ವಲಯಗಳ ಸಂಖ್ಯೆ. ನೋಡ್ಕೊಳ್ಳಿ, ಇಲ್ಲಿ ಒಂದು ಗುಂಪಿನ ಚಿತ್ರವನ್ನು ಕೊಡಿ. ಗುಂಪು, ಈ ಗುಂಪಿನಲ್ಲಿ ಕೆಳಗೆ 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 ಬಂದಂತೆ ವಲಯಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಇದು 1ನೇ ಆವೃತ್ತಿ, 2ನೇ ಆವೃತ್ತಿ. ನೋಡಿ, ಇಲ್ಲಿ ವಲಯಗಳು 2 ಬಂತು, 2 ವಲಯ ಬಂದ್ರೆ 2ನೇ ಆವೃತ್ತಿ, ಇಲ್ಲಿ 3 ವಲಯ ಬಂದ್ರೆ 3ನೇ ಆವೃತ್ತಿ, 4ನೇ ಆವೃತ್ತಿ. ಈ ರೀತಿಯಾಗಿ ಕೆಳಕೆಳಗೆ ಗುಂಪಿನಲ್ಲಿ ಕೆಳಕೆಳಗೆ ಹೋದಂತೆ ಗಾತ್ರವು ಹೆಚ್ಚಾಗ್ತಾ ಹೋಗ್ತದೆ. ಆವರ್ತಕ ಪಟ್ಟಿನಲ್ಲಿ ಗುಂಪಿನಲ್ಲಿಗೆ ಕೆಳಗೆ ಬರುವಾಗ ವಲಯಗಳ ಸಂಖ್ಯೆಯು ಹೆಚ್ಚುವುದಕ್ಕನುಸಾರವಾಗಿ ಪರಮಾಣುವಿನ ಗಾತ್ರ ಹೆಚ್ಚುವುದು. ಗುಂಪಿನಲ್ಲಿ ಸಣ್ಣ ಪರಮಾಣು ಮೇಲೆಯೂ ದೊಡ್ಡ ಪರಮಾಣು ಕೆಳಗೆಯೂ ಕಂಡು ಬರುವುದು. ನೋಡಿ, ಇದು ದೊಡ್ಡ ಪರಮಾಣು ಕೆಳಗೆ. ಯಾಕೆ ದೊಡ್ಡ ಪರಮಾಣು? ಇದರ ವಲಯಗಳ ಸಂಖ್ಯೆ ಹೆಚ್ಚಾಗಿದೆ. ಚಿಕ್ಕ ಪರಮಾಣು ಗುಂಪಿನಲ್ಲಿ ಮೇಲೆ ಬರುವುದು. ಇನ್ನು ಆವರ್ತಕ ಪಟ್ಟಿಯಲ್ಲಿ ಎಡದಿಂದ ಬಲಕ್ಕೆ ಹೋದ ಹಾಗೆ ನೋಡ್ಕೊಳ್ಳಿ, ವಲಯಗಳ ಸಂಖ್ಯೆ ಸೇಮ್, 2 2 2 2 2 ಎಲ್ಲದರಲ್ಲಿ ವಲಯಗಳ ಸಂಖ್ಯೆ ಸೇಮ್. ಆದ್ರೆ ನ್ಯೂಕ್ಲಿಯಸ್ ನ ಚಾರ್ಜ್ ಹೆಚ್ಚಾಗ್ತಾ ಹೋಗ್ತದೆ. ನೋಡಿ, ಇದು 3+, 4+, 5+, 6+, ಚಾರ್ಜ್ಗಳು ಹೆಚ್ಚಾಗ್ತಾ ಹೋಗ್ತದೆ. ಹಾಗಿರುವಾಗ ಇಲೆಕ್ಟ್ರಾನ್ಗಳ ಮೇಲೆ ನ್ಯೂಕ್ಲಿಯಸ್ ನ ಆಕರ್ಷಣೆ ಹೆಚ್ಚಾಗಿ, ಈ ನ್ಯೂಕ್ಲಿಯಸ್ಗೆ ಪ್ಲಸ್ ಚಾರ್ಜ್ ಉಂಟು, ಇಲೆಕ್ಟ್ರಾನ್ಗೆ ಮೈನಸ್ ಚಾರ್ಜ್ ಉಂಟು. ಅದು ಆಕರ್ಷಿಸುವಾಗ ಎಡದಿಂದ ಬಲಕ್ಕೆ ಹೋದ ಹಾಗೆ ಪರಮಾಣುವಿನ ಗಾತ್ರವು ಕಡಿಮೆಯಾಗುವುದು. ನೋಡಿ, ಆವೃತ್ತಿಯಲ್ಲಿ ಎಡದಿಂದ ಬಲಕ್ಕೆ ಸರಿಯುವಾಗ ನ್ಯೂಕ್ಲಿಯಸ್ ನ ಚಾರ್ಜು ಹೆಚ್ಚುವುದು. ಆಗ ಬಾಹ್ಯ ವಲಯದ ಇಲೆಕ್ಟ್ರಾನ್ಗಳ ಮೇಲೆ ನ್ಯೂಕ್ಲಿಯಸ್ ನ ಆಕರ್ಷಣೆ ಹೆಚ್ಚುವುದು. ಆದ್ದರಿಂದ ಪರಮಾಣು ಗಾತ್ರ ಕಡಿಮೆಯಾಗುವುದು. ಇಲ್ಲಿಗೆ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ವಿಷಯವನ್ನು ನಾವು ಚರ್ಚಿಸಿದೆವು. ಈವರೆಗೆ ಈ ತರಗತಿಯನ್ನು ವೀಕ್ಷಿಸಿ ಕೇಳಿದಂತ ಎಲ್ಲರಿಗೂ ಧನ್ಯವಾದಗಳು.